ಅಥಣಿ ಶಾಸಕ ಲಕ್ಷ್ಮಣ್ ಸವದಿಯವರ ವಿರುದ್ಧ ಮತ್ತೆ ರಮೇಶ್ ಜಾರಕಿಹೊಳಿ, ಶ್ರೀಮಂತ್ ಪಾಟೀಲ್ ಹಾಗೆ ಕುಮಟಳ್ಳಿಯವರು ಸಹ ಕೆಂಡವನ್ನು ಕಾರಿರುವಂಥದ್ದು. ಇವತ್ತೇ 3 ಜನ ಅಕ್ಕಪಕ್ಕ ಚೇರ್ ಹಾಕೊಂಡು ಕೂತು ಲಕ್ಷ್ಮಣ್ ಸವದಿಯವರಿಗೆ ಹಾಗೆ ಸಿದ್ದರಾಮಯ್ಯನವ್ರಿಗೂ ಕೂಡ ಮಾತನಾಡಿದರು. ಏನಂತ ಮಾತನಾಡಿದರು ಅದನ್ನೆಲ್ಲ ತೋರಿಸ್ತೀನಿ. ಪಕ್ಕದಲ್ಲಿ ಫೋಟೋನು ಇದೆ, ಆ ವಿಡಿಯೋನು ಸಹ ನಿಮಗೆ ಹೇಗೆ ನೋಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಅದನ್ನು ಮೊದಲು ಏನೇನು ಮಾತಾಡಿದ್ರು ಅನ್ನೋಂಥದ್ದನ್ನು ನೋಡ್ತಾ ಹೋಗೋಣ. ಲಕ್ಷ್ಮಣ್ ಸವದಿಯವರಿಗೆ ಏನೇನು ಮಾತನಾಡಿದರು ಅನ್ನುವಂಥದ್ದಂದರೆ, ಈ CM ಸಿದ್ದರಾಮಯ್ಯ ಮತ್ತು ಲಕ್ಷ್ಮಣ್ ಸವದಿಯವರ ವಿರುದ್ಧ ಬಿಗಿ ಕೆಂಡವನ್ನು ಕಾರಿರುವಂಥ 3 ಶಾಸಕರು ಏನು ಮಾತನಾಡಿರುವುದು, ಏನು ನೀರಾವರಿ ಅಭಿವೃದ್ಧಿ ಇದೆ, ನೀರಾವರಿ ಅಭಿವೃದ್ಧಿಗೆ ಸಹಕವಾಗಿ ಕುಂಠಿತವಾಗಿದೆ. ನಮ್ಮ ಗೇಮ್ಗಳು, ನಮ್ಮ ಏನು ಆಸೆ ಆಕಾಂಕ್ಷೆಗಳಿದ್ವು ಅವೆಲ್ಲ ದೊಡ್ಡ ಮಟ್ಟದಲ್ಲಾಗಿದ್ವು. ಬಟ್ ಈ ಲಕ್ಷ್ಮಣ್ ಸವದಿ ಏನು ಮಾಡ್ತಾ ಇದ್ದಾರೆ ಅಂದರೆ ಅವಕ್ಕೆಲ್ಲದಕ್ಕೂ ಎಳ್ನೀರು ಬಿಟ್ಬಿಟ್ರು, ಸರಿಯಾದ ನೀರಿನ ಅಭಿವೃದ್ಧಿ ಆಗಲಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ನಾನಿರುವಾಗ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದೇನೆ, ಹಾಗಾಗಿ ನೀರಿನ ಅಭಿವೃದ್ಧಿ ಏನಿತ್ತು ನನ್ನಷ್ಟು ನೀರಿನ ಅಭಿವೃದ್ಧಿಯನ್ನು ಮಾಡಲಿಲ್ಲ, ಎಲ್ಲ ಭಾಗದಲ್ಲೂ ಅಭಿವೃದ್ಧಿ ತಲುಪಿಲ್ಲ ಅಂತ ಆರೋಪದಲ್ಲೇ ಮಾತನಾಡಿರುವಂಥವ್ರು ಯಾರಪ್ಪ ಅಂದರೆ ಕುಮಟಳ್ಳಿಯವರು. ಹಾಗೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಸಾಕಷ್ಟು ಮಾತನಾಡಿದರು. ಕಿಳೆಗಾವಿಗೆ ಮತ್ತು ಸಾಕಷ್ಟು ಊರುಗಳನ್ನು ಅವರು ಮೆನ್ಷನ್ ಮಾಡಿದ್ರು. ಆ ಊರುಗಳಲ್ಲಿ ಅಭಿವೃದ್ಧಿ ಇಲ್ಲ, ನೀರು ಅನ್ನೋದು ಇಲ್ಲ. ಆಮೇಲೆ ಬಡ್ಚಿ ಇವೇನೋ ಇದೆ ಅಲ್ಲ, ಎಲ್ಲ ಊರುಗಳಲ್ಲೂ ಇನ್ನೂ ಕೂಡ ಅಭಿವೃದ್ಧಿ ಆಗಿಲ್ಲ, ನಾವೆಲ್ಲ ನೋಡಿದ್ದೀವಿ ಅಂತೇಳಿ ರಮೇಶ್ ಜಾರಕಿಹೊಳಿ ಕೆಂಡವನ್ನು ಕಾರಿದ್ರು. ಸುಮ್ಮನೆ ಎಲೆಕ್ಷನ್ ಗೆದ್ದಾದ ಮೇಲೆ ಬೇಕು ಅಂತೇಳಿ ಎಲ್ಲೋ ಒಂದು ಕಡೆ ಹೋಗಿ ನೀರು ಬಿಟ್ಟ ಹಾಗೆ ಮಾಡಿ ಅಭಿವೃದ್ಧಿ ಮಾಡದೆ ನೀರು ಬಿಟ್ಟೆ ಅನ್ನುವಂತಹ ಈ ಒಂದು ವಿಚಾರ ಲಕ್ಷ್ಮಣ್ ಸವದಿಯವರು ಮಾಡಿದ್ದಾರೆ. ಹಾಗಾಗಿ ಇದು ಯಾವುದೂ ಕೂಡ ನೀರಿನ ಅಭಿವೃದ್ಧಿ ಆಗಿಲ್ಲ, ಎಲ್ಲ ಭಾಗಗಳಲ್ಲೂ ಕೂಡ ನೀರು ಹೋಗಬೇಕಿತ್ತು, ಆ ಅಭಿವೃದ್ಧಿ ಮಾಡಬೇಕಂತ ಹೇಳಿ ಭಾಳಷ್ಟು ನಮಗೆ ಆಸೆ ಇತ್ತು. ಬಟ್ ಅದನ್ನು ಜನ ಅವಕಾಶ ಕೊಡಲಿಲ್ಲ. ಬಟ್ ಅವರಿಗೆ ಅವಕಾಶ ಕೊಟ್ಟರೂ ಕೂಡ ಅಭಿವೃದ್ಧಿ ಮಾಡಲಿಲ್ಲ. ಜನ ಮುಂದಿನ ಸಲ ಅವರಿಗೆ ಸರಿಯಾದ ಬುದ್ಧಿಯನ್ನು ಕಲಿಸತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡಿದರು. ಹಾಗೆ ಕೆಂಡವನ್ನು ಚೂರು ಕಾರಿದ್ರು. ಏನೋ ಯಾರು ಶ್ರೀಮಂತ ಪಾಟೀಲ್ ಅವರು ಕೂಡ ಕೆಂಡ ಕಾರಿದ್ರು. ಅವರು ಸ್ವತಃ ತಮ್ಮ ದುಡ್ಡನ್ನು ಹಾಕಿ ತಾವು ಖರ್ಚು ಮಾಡಿ ನೀರಾವರಿಯನ್ನು ಕೊಟ್ಟಿದ್ರಂತೆ. ಬಟ್ ಅವರಿಗೆ ಅದೇ ಭಾಗದ ಜನ ಮತದಾನ ಮಾಡಲಿಲ್ಲ ಅನ್ನುವಂಥದ್ದು ಅವರಿಗೆ ಸಾಕಷ್ಟು ಹೊಡೆತ ಬಿತ್ತು, ಎಲ್ಲಿ ಕಾಗವಾಡ ಮತಕ್ಷೇತ್ರದಲ್ಲಿ. ಅವರೆಲ್ಲ ಖರ್ಚು ಮಾಡಿ ಸ್ವತಃ ತಮ್ಮ ದುಡ್ಡಿಂದ ನೀರಾವರಿಯನ್ನು ಸ್ವಲ್ಪ ಅಭಿವೃದ್ಧಿ ಮಾಡಿದ್ರಂತೆ. ಆ ಒಂದು ಕ್ಷೇತ್ರದ ಜನನೇ ಅವರಿಗೆ ಕೈ ಕೊಟ್ಟಿರುವಂಥದ್ದು ಅನ್ನುವಂಥದ್ದು ಕೂಡ ಅವರು ಮಾತನಾಡಿದರು. ಇನ್ನು ರಮೇಶ್ ಜಾರಕಿಹೊಳಿ, ಕುಮಟಳ್ಳಿ, ಶ್ರೀಮಂತ್ ಪಾಟೀಲ್ ಅವರು ಅಕ್ಕಪಕ್ಕ ಕೂತ್ಕೊಂಡು 3 ಜನ ಈ ಲಕ್ಷ್ಮಣ್ ಸವದಿಯವರಿಗೆ ಏನು ಮಾತಾಡಿದ್ರು ಮತ್ತು ಸಿದ್ದರಾಮಯ್ಯನವ್ರಿಗೆ ಏನು ಮಾತಾಡಿದ್ರು ಅಂತ ನೋಡೋದಾದರೆ, ಬಹಿರಂಗವಾಗಿ ಮಾತಾಡಿರುವಂತಹ ಮಾತುಗಳೇನು ಅನ್ನೋದು ನೋಡೋದಾದರೆ, ಸುಮ್ಮನೆ ಕೇವಲ ನಾಟಕೀಯವಾಗಿ ಅಭಿವೃದ್ಧಿ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಂದರು. ಆದರೆ ಅಥಣಿಯಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ. ನೀರಾವರಿ ಎನ್ನುವಂಥದ್ದೇನಿದೆ ಇದು ಎಲ್ರಿಗೂ ತಲುಪಿಲ್ಲ, ಕೇವಲ ಮಾತ್ರ ವಿಡಿಯೋಗಳಲ್ಲಿ ತೋರಿಸೋದಕ್ಕೆ ಮಾತ್ರ ನೀರಾವರಿ ಆಗಿದೆ ಅಷ್ಟೇ ಅನ್ನುವಂಥ ಮಾತನ್ನು ರಮೇಶ್ ಜಾರಕಿಹೊಳಿ ಅವರು ಹಾಗೆ ಶ್ರೀಮಂತ್ ಪಾಟೀಲ್ ಅವರು ಮತ್ತು ಅದರ ಜೊತೆಗೆ ಯಾರು ಕುಮಟಳ್ಳಿಯವರು ಸಹ ಈ ರೀತಿ ಮಾತನಾಡ್ತಾರೆ. ಇನ್ನು ಮುಂದಿನ ಬಾರಿ ಚುನಾವಣೆಯಲ್ಲಿ ಅವರಿಗೆ ಜನ ಬುದ್ಧಿ ಕಲಿಸುತ್ತೆ. ಮತ್ತು ಕಾಂಗ್ರೆಸ್ ಪಕ್ಷ 135 ಸೀಟ್ ತೊಗೊಂಡು ಬರ್ತಲ್ಲ, ಇದು ಯಾವುದೂ ಕೂಡ ನೀವು ಅನ್ಕೊಂಡಂಗೆ ಮಾನವೀಯ ದೃಷ್ಟಿಯಿಂದ ಮೌಲ್ಯಮಾಪನದಿಂದ ಗೆದ್ದಂಥದ್ದಲ್ಲ, ಕೇವಲ ಬಿಟ್ಟಿ ಪ್ರಚಾರ ಮತ್ತು ಅದರ ಜೊತೆಗೆ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟಿರುವಂಥದ್ದು ಅನ್ನುವಂಥದ್ದನ್ನು ಕೂಡ ಕೆಂಡ ಕಾರಿದ್ದು ಇದೇ 3 ಶಾಸಕರು. ಇಷ್ಟು ಬಿಗಿ ಕೆಂಡವನ್ನು ಕಾರಿ ಅಥಣಿ ಶಾಸಕನ ಲಕ್ಷ್ಮಣ್ ಸವದಿಯವರ ವಿರುದ್ಧ ಕೂಡ ಒಂದು ಕೆಂಡವನ್ನು ಕಾರಿದ್ದು. ಬಹುಶೇಕ ಇದನ್ನು ಲಕ್ಷ್ಮಣ್ ಸವದಿಯವರು ಪ್ರತ್ಯಕ್ಷವಾಗಿ ಇದಕ್ಕೆ ಮತ್ತಷ್ಟು ಅವರು ಕೂಡ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಯಾಕಂದರೆ 3 ಶಾಸಕರು ಕೂಡಿ ಪ್ರಶ್ನೆಗಳನ್ನು ಮಾಡಿದ್ದಾರೆ. ಹಾಗಾಗಿ 3 ಶಾಸಕರು ಕೂಡ ಕೂಡಿ ಮಾತನಾಡಿರುವಂಥದ್ದು. ಅಕ್ಕಪಕ್ಕ ಚೇರ್ ಹಾಕೊಂಡು ಕೂತ್ಕೊಂಡು ನೀವು ಪಕ್ಕದಲ್ಲಿ ಫೋಟೋ ಕೂಡ ನೋಡ್ತಾ ಇರ್ತೀರಾ, ಹಾಕಿದ್ದೀನಿ. ಹೀಗಾಗಿ ಯಾವುದೆಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ, ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಎಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅಥವಾ ಕುಮಟಳ್ಳಿಯವರು ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅನ್ನುವಂಥದ್ದು ಬಹುಶಃ ಅಥಣಿ ಮತಕ್ಷೇತ್ರದ ಬಾಂಧವರಿಗೆ ಗೊತ್ತಿರುತ್ತೆ ಅಂತ ನಾನು ಅನ್ಕೊಳ್ತೀನಿ. ಯಾರು ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದು ಬಹುಶಃ ಅಥಣಿ ಒಂದು ಮತದಾರರಿಗೆ ಗೊತ್ತಿರುತ್ತೆ. ಹಾಗಾಗಿ ಇದನ್ನು ಅಥಣಿ ಮತದಾರರೇ ನಿರ್ಣಯ ಮಾಡಬೇಕಾಗುತ್ತೆ, ನಿರ್ಧಾರಗಳನ್ನು ತಗೊಳ್ಬೇಕಾಗ್ತದೆ. ಇಲ್ಲಿ ನಾನಾಗಲಿ ಮತ್ತು ಇನ್ನೊಬ್ಬರಾಗಲಿ ತಗೊಳ್ಳೋಕ್ಕೆ ಅವಕಾಶಗಳಿಲ್ಲ. ಇದನ್ನು ಅಥಣಿ ಮತದಾರರೇ ನಿರ್ಣಯ ಮಾಡಬೇಕು. ಯಾಕಂದರೆ ಹೆಚ್ಚು ಅಭಿವೃದ್ಧಿ ಮಾಡಿದ್ಯಾರು ಅನ್ನುವಂಥದ್ದನ್ನು ಕುಮಟಳ್ಳಿ ಹೆಚ್ಚು ಅಭಿವೃದ್ಧಿ ಮಾಡಿದ್ರಾ ಅಥವಾ ಲಕ್ಷ್ಮಣ್ ಸವದಿಯವರು ಅಭಿವೃದ್ಧಿ ಮಾಡಿದ್ರಾ ಅನ್ನುವಂಥದ್ದನ್ನು ನಾವು ಬಹುಶಃ ಇದನ್ನು ಅಥಣಿಯ ಮತಕ್ಷೇತ್ರದ ಜನರೇ ಇದನ್ನು ತೀರ್ಮಾನ ಮಾಡಬೇಕಾಗಿದೆ. ಇದು ಇಷ್ಟಾಗಿತ್ತು ಸುದ್ದಿ. ಏನಂತಂದರೆ ಇವರು 3 ಜನ ಕೂಡಿ ಮಾತನಾಡಿದರು. ಈ ಮಾತನಾಡಿರುವಂತಹ ವಿಡಿಯೋ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದರೆ, ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಇದೆ. ಇದು ಯೂಟ್ಯೂಬ್ ಚಾನಲಲ್ಲಿ ಹಾಕಿದಂತಹ
ವಿಡಿಯೋ ಇದು. ಸೊ ಈ ರೀತಿಯಾದಂತಹ ಕೆಂಡವನ್ನು ಕಾರಿರುವಂಥದ್ದು. ನೀವು ಇದನ್ನು ನೋಡಬೇಕು ಅಂತಂದರೆ ಒಂದು ಟೆಕ್ಸ್ಟನ್ನು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಬೇಕು. ಅದೇನು ಸರ್ಚ್ ಮಾಡಬೇಕಪ್ಪ ಅಂತಂದರೆ ಶಾಸಕ ಲಕ್ಷ್ಮಣ್ ಸವದಿಯವರ ವಿರುದ್ಧ ರಮೇಶ್ ಜಾರಕಿಹೊಳಿ ಅಸಮಾಧಾನ ಅಂತೇಳಿ ಒಂದು ನೀವು ಸರ್ಚ್ ಮಾಡಿದ್ರೆ ಖಂಡಿತ ಕೂಡ ನಿಮ್ಗೆ ಆ ವಿಡಿಯೋ ಸಿಗುತ್ತೆ. ನೋಡಿ ಏನೇನಿದೆ ಅನ್ನೋದನ್ನು ನೀವು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಇಂತಹ ರಾಜಕೀಯ ಹೊಸ ಸುದ್ದಿಗಳನ್ನು ಮತ್ತು ನೀವು ಅಪ್ಡೇಟ್ ಬರ್ತಾ ಇರುವಂತಹ ರಾಜಕೀಯ ಸುದ್ದಿಗಳನ್ನು ನಿಮ್ಮ ಮುಂದೆ ಪ್ರಸಾರ ಮಾಡ್ತಾನೆ ಇರ್ತೀನಿ. ದಯವಿಟ್ಟು ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಮುಂದಿನ ವಿಡಿಯೋದಲ್ಲಿ ನಾವು ನೀವು ಭೇಟಿಯಾಗೋಣ.